ಒಂದು ವಿಷಯ, ಅದು ಅನಂತ, ಎಲ್ಲವನ್ನೂ ಒಳಗೊಂಡಿದೆ. ಅದನ್ನ ವಿವರಿಸೋಕೆ ಪ್ರಯತ್ನ ಪಟ್ರೆ ಹೇಗಿರುತ್ತೆ? ತುಂಬಾನೇ ಕಷ್ಟ ಅಲ್ವಾ? ಅದು ನಮ್ಮ ಭಾಷೆಯ ಮಿತಿಗಳನ್ನೇ ಮೀರಿ ನಿಲ್ಲುತ್ತೆ. ಆದರೆ ಶ್ರೀಲಲಿತಾ ಸಹಸ್ರನಾಮ ಇದೇ ಸವಾಲನ್ನು ಹೇಗೆ ಎದುರಿಸುತ್ತೆ ಅನ್ನೋದರ ಬಗ್ಗೆ ಬನ್ನಿ ಇವತ್ ಸ್ವಲ್ಪ ಆಳವಾಗಿ ನೋಡೋಣ. ಈ ಎಲ್ಲದರ ಕೇಂದ್ರದಲ್ಲಿರೋದು ಶ್ರೀಲಲಿತಾದೇವಿ. ಆಕೆಯನ್ನು ಸಾರ್ವತ್ರಿಕ ಪ್ರಜ್ಞೆ ಅಂದರೆ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತ ಕರೀತಾರೆ. ಅಂದರೆ ಈ ಇಡೀ ಅಸ್ತಿತ್ವ, ಈ ಬ್ರಹ್ಮಾಂಡ ಯಾವುದರಿಂದ ಪ್ರಕಟವಾಯ್ತೋ ಆ ಮೂಲ ಶಕ್ತಿಯೇ ಆಕೆ. ಹಾಗಾದ್ರೆ ನಮ್ಮುಂದೆ ಇರೋ ದೊಡ್ಡ ಪ್ರಶ್ನೆನೇ ಇದು. ಮಿತಿಯಿಲ್ಲದ, ಎಲ್ಲವನ್ನೂ ಮೀರಿದ್ದನ್ನ ನಮ್ಮ ಭಾಷೆ ಹೇಗೆ ತಾನೇ ವಿವರಿಸೋಕೆ ಸಾಧ್ಯ? ಇದೇ ಪ್ರಶ್ನೆ ನಮ್ಮ ಈ ಇಡೀ ಅನ್ವೇಷಣೆಗೆ ದಾರಿದೀಪ. ಇಲ್ಲಿ ನಾವು ಬಳಸೋ ಹೆಸರುಗಳು ಬರೀ ಪದಗಳಲ್ಲ, ಅವು ಆ ದೈವತ್ವದ ಅಗಾಧತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಗಿರೋ ಕೈಮರಗಳು. ಸರಿ, ಬನ್ನಿ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ನಮ್ಮ ಪ್ರಾಚೀನ ಗ್ರಂಥಗಳು ಅರ್ಥ ಮಾಡಿಕೊಳ್ಳೋಕೆ ಕಷ್ಟವಾದ ವಿಷಯಗಳನ್ನ ನಮಗೆ ತಿಳಿಸ್ಕೊಡೋಕೆ ಹೆಸರುಗಳನ್ನ, ಪರಿಕಲ್ಪನೆಗಳನ್ನ ಹೀಗೆ ಬಳಸ್ತವೆ ಅನ್ನೋದನ್ನ ಈಗ ನೋಡೋಣ. ಸರಿ, ಈ ಹೆಸರು ಕೇಳೋಕೆ ಸ್ವಲ್ಪ ವಿಶಿಷ್ಟವಾಗಿದೆಯಲ್ವಾ? ಚಿದಗ್ನಿಕುಂಡ ಸಂಭೂತ. ಇದರರ್ಥ ಶುದ್ಧ ಪ್ರಜ್ಞೆಯ ಅಗ್ನಿಯಿಂದ ಹುಟ್ಟಿದವಳು ಅಂತ. ಇದು ಕೇವಲ ಸೃಷ್ಟಿಯ ಆರಂಭವನ್ನ ಹೇಳುತ್ತಿಲ್ಲ, ಬದಲಿಗೆ ಸೃಷ್ಟಿಯ ಹಿಂದಿರುವ ಒಂದು ಸಂಕಲ್ಪ ಶಕ್ತಿಯ ಬಗ್ಗೆ ಹೇಳುತ್ತೆ. ಅಂದ್ರೆ ಈ ಬ್ರಹ್ಮಾಂಡ ಅಸ್ತಿತ್ವಕ್ಕೆ ಬರೋಕು ಮುಂಚೆ ಎಲ್ಲವೂ ಕೇವಲ ಒಂದು ಸಾಧ್ಯತೆಯಾಗಿ ಇದ್ದಾಗ ಅದರಿಂದ ಹೊರಹೊಮ್ಮಿದ ಮೊದಲ ಸೃಷ್ಟಿಯ ಕಿಡಿ ಇದು. ಇಲ್ಲಿರೋ ಈ ಜಾಮಿದೆಯ ಚಿತ್ರವನ್ನ ನೋಡಿ. ಇದು ಆ ಒಂದು ಅಮೂರ್ತವಾದ ಐಡಿಯಾವನ್ನು ನಮ್ಗೆ ಕಣ್ಣಿಗೆ ಕಟ್ಟೋ ಹಾಗೆ ತೋರಿಸುತ್ತೆ. ಒಂದೇ ಒಂದು ಬಿಂದುವಿನಿಂದ ಇಡೀ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದನ್ನ ಇದು ಸಂಕೇತಿಸುತ್ತೆ. ನಮ್ಮ ಈ ವಿಶ್ವ ಮಾತ್ರವಲ್ಲ, ಎಲ್ಲಾ ವಿಶ್ವಗಳು, ಎಲ್ಲಾ ಜೀವಿಗಳು ಎಲ್ಲವೂ ಇದೇ ಒಂದು ಬ್ರಹ್ಮಾಂಡದ ಅಗ್ನಿಯಿಂದ ಹುಟ್ಕೊಂಡಿದೆ ಅಂತ ಇದರ ಭಾವ. ಈಗ ದೈವತ್ವದ ಎರಡು ಬೇರೆ ಬೇರೆ ಮುಖಗಳನ್ನು ನೋಡೋಣ. ಒಂದು ಎಲ್ಲರನ್ನೂ ಪೋಷಿಸುವ ಸೃಷ್ಟಿಕರ್ತೆ, ಮತ್ತೊಂದು ಆ ಸೃಷ್ಟಿಯನ್ನೇ ಆಳುವ ಸಾಮ್ರಾಜ್ಞಿ. ಮೊದಲನೇ ಹೆಸರು ಶ್ರೀಮಾತಾ, ಅಂದರೆ ಮಹಾತಾಯಿ. ಈ ಹೆಸರು ಕೇಳಿದ ತಕ್ಷಣ ಒಂದು ವಾತ್ಸಲ್ಯದ ಭಾವನೆ ಬರುತ್ತೆ, ಹೌದಲ್ಲ? ಸಕಲ ಜೀವರಾಶಿಗಳ ಮೂಲ, ಎಲ್ಲಾ ಲೋಕಗಳನ್ನು ಪ್ರೀತಿಯಿಂದ ನೋಡ್ಕೊಳ್ಳುವ ತಾಯಿಯ ಪಾತ್ರವನ್ನ ಇದು ಹೃದಯಸ್ಪರ್ಶಿಯಾಗಿ ಹೇಳುತ್ತೆ. ಇನ್ನು ಎರಡನೇ ಹೆಸರು ಶ್ರೀ ಮಹಾರಾಜ್ಞಿ, ಅಂದರೆ ಮಹಾ ಸಾಮ್ರಾಜ್ಞಿ. ಇದು ಆಕೆಯ ಆಡಳಿತದ ಶಕ್ತಿಯನ್ನು ತೋರಿಸುತ್ತೆ. ಇಡೀ ಬ್ರಹ್ಮಾಂಡವನ್ನು ಆಳುವಳು, ಸಾರ್ವತ್ರಿಕವಾದ ನ್ಯಾಯ ಮತ್ತು ಶಿಸ್ತನ್ನು ಕಾಪಾಡುವ ಪರಮೋಚ್ಚ ಅಧಿಕಾರವುಳ್ಳವಳು ಆಕೆ. ನೋಡಿ, ಈ ಎರಡು ಹೆಸರುಗಳನ್ನ ಒಟ್ಟಿಗಿಟ್ಟು ನೋಡಿದಾಗ ಒಂದು ಅದ್ಭುತವಾದ ಚಿತ್ರಣ ಸಿಗುತ್ತೆ. ಒಂದು ಕಡೆ ಶ್ರೀಮಾತಾ, ಪ್ರೀತಿಯಿಂದ ಪೋಷಿಸುವ ತಾಯಿ. ಇನ್ನೊಂದು ಕಡೆ ಶ್ರೀಮಹಾರಾಜ್ಞಿ, ಶಿಸ್ತಿನಿಂದ ಆಳುವ ರಾಣಿ. ಅಂದ್ರೆ ಪ್ರೀತಿ ಮತ್ತು ಕಾನೂನು, ಸೃಷ್ಟಿ ಮತ್ತು ಆಡಳಿತ, ಈ ಎರಡೂ ಪೂರಕ ಶಕ್ತಿಗಳು ಒಂದೇ ಕಡೆ ಇವೆ. ಸರಿ, ಇಲ್ಲಿಯವರೆಗೂ ನಾವು ಅಮೂರ್ತ ಪರಿಕಲ್ಪನೆಗಳ ಬಗ್ಗೆ ಮಾತಾಡಿದ್ವಿ. ಈಗ ಆಕೆಯ ಭವ್ಯವಾದ ರೂಪ, ಸೌಂದರ್ಯವನ್ನು ವರ್ಣಿಸುವ ಅದ್ಭುತವಾದ ಕಾವ್ಯಾತ್ಮಕ ಚಿತ್ರಣಗಳ ಕಡೆ ಗಮನಹರಿಸೋಣ. ಉದ್ಯದ್ಭಾನು ಸಹಸ್ರಾಭಾ, ವಾವ್! ಈ ಹೆಸರು ಕೇಳುವಾಗ್ಲೇ ಮನಸ್ಸಲ್ಲಿ ಒಂದು ಅದ್ಭುತ ಚಿತ್ರಣ ಮೂಡುತ್ತೆ ಅಲ್ವಾ? ಅಂದ್ರೆ ಒಮ್ಮೆಗೆ ಉದಯಿಸ್ತಿರೋ 1000 ಸೂರ್ಯರಂತೆ ಪ್ರಕಾಶಮಾನವಾದವಳು ಆಕೆ. ಆ ಕುಂಕುಮ ಬಣ್ಣದ ಬೆಳಕು ಇಡೀ ಬ್ರಹ್ಮಾಂಡವನ್ನೇ ಬೆಳಗುತ್ತೆ. ಇದು ಜೀವನ ಮತ್ತೆ ಚೈತನ್ಯದ ಸಂಕೇತ. ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಇಡೀ ಬ್ರಹ್ಮಾಂಡವನ್ನೇ ಬೆಳಗುವಂತಹ ಒಂದು ಕಾಂತಿ. ಈ ಕಾವ್ಯಾತ್ಮಕ ವಿವರಣೆ ಆ ದೈವಿಕ ಬೆಳಕಿನ ಅಗಾಧತೆ ಮತ್ತು ಶಕ್ತಿಯನ್ನು ನಮಗೆ ಮನದಟ್ಟು ಮಾಡಿಸುತ್ತೆ. ನೆನ್ಪಿಡಿ, ಇದು ಕೇವಲ ಭೌತಿಕ ಬೆಳಕಲ್ಲ, ಇದು ಅಜ್ಞಾನವನ್ನು ಓಡಿಸುವ ಜ್ಞಾನದ ಬೆಳಕು, ಸೃಷ್ಟಿಗೆ ಜೀವ ಕೊಡುವ ಚೈತನ್ಯದ ಪ್ರಕಾಶ. ಮತ್ತೊಂದು ಹೆಸರು ಶ್ರೀಮತ್ ಸಿಂಹಾಸನೇಶ್ವರಿ, ಅಂದರೆ ಸಿಂಹಾಸನದ ಮೇಲೆ ಕುಳಿತಿರುವವಳು. ಆದ್ರೆ ಇದು ಸುಮ್ಮನೆ ಸಿಂಹಾಸನ ಅಲ್ಲ, ಇದು ಶಕ್ತಿಯ ಪ್ರತೀಕವಾದ ಸಿಂಹದ ಮೇಲೆ ಇರುವ ಸಿಂಹಾಸನ. ಇಲ್ಲಿ ಸಿಂಹ ಅಂದ್ರೆ ನಮ್ಮಲ್ಲಿರೋ ಭಯ, ಅಹಂಕಾರದಂತಹ ಎಲ್ಲಾ ನಕಾರಾತ್ಮಕತೆಯನ್ನ ಗೆಲ್ಲುವ ಶಕ್ತಿ. ಇಂಥ ಸಿಂಹದ ಮೇಲಿನ ಆಕೆಯ ಸಿಂಹಾಸನ ಬ್ರಹ್ಮಾಂಡದ ಮೇಲಿನ ಆಕೆಯ ಸಂಪೂರ್ಣ ಆಳ್ವಿಕೆಯನ್ನ ಸಂಕೇತಿಸುತ್ತೆ. ಸರಿ, ಈಗ ನಾವು ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಎಲ್ಲಾ ದೈವಿಕ ಹೆಸರುಗಳನ್ನ ನಮ್ಮ ಅನುಭವದ ಜೊತೆ, ಈ ಜ್ಞಾನದ ಉದ್ದೇಶದ ಜೊತೆ ಹೇಗೆ ಸಂಬರ್ತಿಸಬಹುದು ಅಂತ ನೋಡೋಣ. ಹಾಗಾದ್ರೆ ಈ ಸಾವಿರಾರು ಹೆಸರುಗಳಿಗೆ ಯಾಕೆ ಇಷ್ಟೊಂದು ಮಹತ್ವ? ಇವು ಕೇವಲ ದೇವತೆಯ ಹೆಸರುಗಳ ಒಂದು ಲಿಸ್ಟ್ ಅಷ್ಟೇನಾ? ಖಂಡಿತ ಇಲ್ಲ. ಬದಲಿಗೆ ಇವು ಆಳವಾದ ಆಧ್ಯಾತ್ಮಿಕ ಸತ್ಯಗಳನ್ನ ಎಲ್ಲರಿಗೂ ಸುಲಭವಾಗಿ ತಲುಪಿಸೋಕೆ ಇರೋ ಸಾಧನಗಳು. ನಮ್ಮ ಚಿಂತನೆಗೆ ಒಂದು ದಾರಿ ತೋರಿಸ್ತವೆ ಮತ್ತು ಬರೀ ಪುಸ್ತಕದಲ್ಲಿ ಓದಿದ ತಿಳುವಳಿಕೆಯನ್ನ ನಮ್ಮ ಸ್ವಂತ ಅನುಭವವಾಗಿ ಬದಲಾಯಿಸೋಕೆ ಸಹಾಯ ಮಾಡ್ತವೆ. ನೋಡಿ,
ಈ ಗ್ರಂಥವನ್ನು ಸಂಕಲಿಸಿದ ಪಾರ್ಥಸಾರಥಿಯವರೇ ಈ ಬಗ್ಗೆ ಏನ್ ಹೇಳ್ತಾರೆ? ಅವರ ಉದ್ದೇಶ ಸ್ಪಷ್ಟವಾಗಿತ್ತು. ಅದೇನಂದ್ರೆ, ಈ ಅಮೂಲ್ಯವಾದ ಜ್ಞಾನ ಕೇವಲ ಪಂಡಿತರಿಗೆ ಸೀಮಿತವಾಗಬಾರದು, ಅದು ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋದು. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಒಂದು ಹೆಸರು ದೈವತ್ವವನ್ನ ಅರ್ಥಮಾಡಿಕೊಳ್ಳೋಕೆ ದಾರಿದೀಪ ಆಗೋದಾದ್ರೆ, ನಾವು ಪ್ರತಿದಿನ ಬಳಸೋ ಮಾತುಗಳಲ್ಲಿ, ಹೆಸರುಗಳಲ್ಲಿ ಎಂಥ ಶಕ್ತಿ ಅಡಗಿರ್ಬಹುದು ಅಲ್ವಾ? ನಮ್ಮ ಮಾತುಗಳು ನಮ್ಮ ಮತ್ತು ನಮ್ಮ ಸುತ್ತಲಿರೋವರ ವಾಸ್ತವವನ್ನ ಹೇಗೆ ರೂಪಿಸಬಹುದು? ಇದರ ಬಗ್ಗೆ ಖಂಡಿತ ಯೋಚಿಸಿ.